ಗೌರಿ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯೆಂದು ಬರುವ ಈ ಹಬ್ಬ ಬಹಳ ವಿಶೇಷ. ಈ ಹಬ್ಬದ ಹಿನ್ನೆಲೆಯನ್ನು ನೋಡಿದರೆ ಸ್ವರ್ಣ ಗೌರಿ ವ್ರತ ಎಂದರೆ ಚಿನ್ನದ ಬಣ್ಣವುಳ್ಳ ಗೌರಿ ಎಂದು ಪಾರ್ವತಿ ದೇವಿಯ ಮತ್ತೊಂದು ಸ್ವರೂಪ. ಈ ಹಬ್ಬದ ವಿಶೇಷವೇನೆಂದರೆ ಕೈಲಾಸದಿಂದ ಪಾರ್ವತಿ ದೇವಿಯು ತನ್ನ ತವರಿಗೆ ಬರುತ್ತಾಳೆ ಎಂದು. ಹಾಗಾಗಿ ಪ್ರತಿ ಮನೆಯಲ್ಲೂ ಈ ಸ್ವರ್ಣ ಗೌರಿಯನ್ನು ಮನೆ ಮಗಳಾಗಿ ವಿಗ್ರಹದಲ್ಲಿ ಬಾಗಿನ ಹಾಗೂ ಉಪಚಾರಾದಿಗಳನ್ನು ಸಮರ್ಪಣೆಯನ್ನು ಮಾಡಿ ಪೂಜಿಸುತ್ತಾರೆ. ಇನ್ನು ಈ ಸ್ವರ್ಣ ಗೌರಿಯ ಇನ್ನೊಂದು ವಿಶೇಷವೇನೆಂದರೆ ಮದುವೆಯಾದ ನಂತರ ಶ್ರಾವಣ ಮಾಸದಲ್ಲಿ ಪ್ರತಿ ಮಂಗಳವಾರ ಮಂಗಳ ಗೌರಿಯನ್ನು ಪೂಜಿಸುತ್ತಾರೆ. ಈ ಭಾದ್ರಪದದಲ್ಲಿ ಸ್ವರ್ಣ ಗೌರಿ ವ್ರತವನ್ನು ಆಚರಿಸಿ ನಮಗೆ ಸದಾ ಕಾಲ ದೀರ್ಘ ಮಂಗಲ್ಯವನ್ನು ಸೌಭಾಗ್ಯವನ್ನು ನೀಡಿ ಅನುಗ್ರಹ ಮಾಡು ಎಂದು ಪ್ರಾರ್ಥಿಸುವ ಕಾಲ. ಈ ಸ್ವರ್ಣ ಗೌರಿಯನ್ನು ಯಾರು ಆಚರಿಸುತ್ತಾರೋ ಅವರಿಗೆ ಮಾಂಗಲ್ಯ ಭಾಗ್ಯ ಅನುಗ್ರಹವಾಗುತ್ತದೆ. ಮದುವೆಯಾದವರು ಮಂಗಳ ಗೌರಿ, ಸ್ವರ್ಣ ಗೌರಿಯನ್ನು ಆಚರಿಸುತ್ತಾರೆ. ಹಾಗಾಗಿ ಈ ಆಚರಣೆ ಮುತ್ತೈದೆಯರ ಹಾಗೂ ಹೆಣ್ಣು ಮಕ್ಕಳ ವಿಶೇಷ ಹಬ್ಬ. ಈ ದಿನದಂದು ಸ್ವರ್ಣ ಗೌರಿಯನ್ನು ಆರಾಧಿಸಿ ಚೌತಿಯನ್ನು ಮಾರನೇ ದಿನ ವಿನಾಯಕ ತಾಯಿಯನ್ನು ಕರೆದುಕೊಂಡು ಹೋಗಲು ಭೂಮಿಗೆ ಬಂದು ಆತನು ಕೂಡ ಪ್ರತಿಷ್ಠಾಪಿತನಾಗಿ ಸೇವೆಗಳನ್ನು ಪಡೆದು ನಂತರ ತಾಯಿ ಮಗ ಇಬ್ಬರೂ ಕೂಡ ಕೈಲಾಸಕ್ಕೆ ತೆರಳುತ್ತಾರೆ ಎಂಬುವುದು ಪ್ರತೀತಿ. ಹಾಗಾಗಿ ಸಾಂಕೇತಿಕವಾಗಿ ಈ ಗೌರಿ ಗಣೇಶವನ್ನು ಆಚರಿಸುವುದು ಉಂಟು. ಹೆಣ್ಣು ಮಕ್ಕಳಿಗೆ ಸೌಭಾಗ್ಯವನ್ನು, ಗಂಡು ಮಕ್ಕಳಿಗೆ ವಿದ್ಯೆಯನ್ನು ನೀಡುವ ಈ ಗೌರಿ ಗಣೇಶ ಹಬ್ಬ ಬಹಳ ಸೊಬಗು.